ಓಟ್ ಕೇಳೋವಾಗ ನೀವು ಈ ಕಂಡೀಷನ್ಸ್ ಹೇಳಿದ್ರಾ ಈ ಕಂಡೀಷನ್ಸು ಮನೆಗೆ ಬಂದು ರಾತ್ರಿ ಬೆಳಿಗ್ಗೆ ಎಲ್ಲ ಓಟ್ ಕೇಳಿದ್ರಲ್ವಾ? ಅದೇ ತರ ಈಗ ಕೇಂದ್ರ ಸರ್ಕಾರ ತಡೆ ಆಗಿದ್ರೆ ಮನೆಗೆ ಬಂದು ಕೊಡಿ ಅಮೌಂಟ್ ಕ್ಯಾಶು, ಅಲ್ಲಿಗೆ ನಿಮ್ಗೆ ಕೊಡಕ್ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದೀರಾ ಅಷ್ಟೇ ಅಲ್ವಾ? ಇಂಡೈರೆಕ್ಟ್ ಆಗಿ ಮೊನ್ನೆ ಸ್ಟಾಂಪೇಡ್ ಆದಾಗ ಏನ್ರಿ ಆಯ್ತು? ನನ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿರಲ್ಲ, ಅದೇ ನಿಮ್ಮ ಮನೆಯವರಾಗಿದ್ರೆ ಆ ಮಾತು ಹೇಳ್ತಿದ್ರಾ ನೀವು? ಹೇಳ್ರಿ ಕಾಂಗ್ರೆಸ್ ಅವರೇ. ಸ್ಕೂಲ್ಗಳದು, ಮನೆ ಬಾಡಿಗೆಗಳದು, ಸ್ಕೂಲ್ಗಳ ಫೀಸ್ ಏನ್ರಿ ಇದೆ? 2.25-3 ಲಕ್ಷ ಇದೆ. ಫಸ್ಟ್ ಆಫ್ ಆಲ್ ನೀವು ಬೇರೆ ರಾಜ್ಯದವ್ರಿಗೆ ಇಲ್ಲಿ ಯಾಕ್ರಿ ಸ್ಕೂಲ್ ಮಾಡಕ್ ಕೊಡ್ತೀರಾ? ಯಾಕೆ ನಮ್ಮ ಲೋಕಲ್ ಅಲ್ಲಿ ನಿಮ್ಗೆ ಮಾಡೋ ಯೋಗ್ಯತೆ ಇಲ್ವಾ ಸ್ಕೂಲ್ಗಳು? ಮುಸ್ಲಿಮನ್ನ ಓಲೈಕೆ ಮಾಡ್ತಾ ಇದಾರೆ ಅಂದ್ರೆ ಪಾಪ ಬ್ರದರ್ಸ್ ಅಂತ ಅವ್ರು ಮಾಡ್ಬೇಕಾದ್ದೆ, ಅವರಿಂದಾನೇ ಅಲ್ವಾ ಕಾಂಗ್ರೆಸ್ ಇರೋದು. ನಮ್ಮ ಹಿಂದೂಗಳು ಓಟ್ ಹಾಕಿ ಕಾಂಗ್ರೆಸ್ನ ಗೆಲ್ಸ್ಕೊಳ್ಳಿ ನೋಡೋಣ, ಆ ತಾಕತ್ ನಿಮ್ಗೆ ಇಲ್ಲ ರೀ, ಅದಕ್ಕೆ ಅವ್ರ ಹತ್ರ ಹೋಗಿ ಗೆಲ್ಸ್ಕೊಂತಾ ಇದ್ದೀರಾ ಅಷ್ಟೇ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ, ಒಂದು 2-3 ತಿಂಗಳಿಂದ ಹಣ ಡಿಲೇ ಆಗ್ತಾ ಇದೆ. ಸಚಿವರು ಹೇಳ್ತಾ ಇದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರದ ನಿಯಮ ಕಾರಣ ಅಂತ. ಏನ್ ಹೇಳ್ತೀರಿ ಮೇಡಮ್ ತಾವು? ನೋಡಿ, 6 ತಿಂಗಳು ಮುಂಚೆ ಹೇಳಿದ್ರು ಸರ್ವರ್ ಡೌನ್ ಇದೆ, ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಯಾರು? ನಮ್ಮ ಕಾಂಗ್ರೆಸ್ ಅವರು. 6 ತಿಂಗಳಾದ್ಮೇಲೆ ಈಗ ಸರ್ವರ್ ಡೌನ್ ಇದೆ, ಕೇಂದ್ರ ಸರ್ಕಾರದ ನಿಯಮಗಳಿದಾವೆ ಅಂತ ಹೇಳ್ತೀರಾ. ಓಟ್ ಕೇಳೋವಾಗ ನೀವು ಈ ಕಂಡೀಷನ್ಸ್ ಹೇಳಿದ್ರಾ ಈ ಕಂಡೀಷನ್ಸು ಮನೆಗೆ ಬಂದು ರಾತ್ರಿ ಬೆಳಿಗ್ಗೆ ಎಲ್ಲ ಓಟ್ ಕೇಳಿದ್ರಲ್ವಾ? ಅದೇ ತರ ಈಗ ಕೇಂದ್ರ ಸರ್ಕಾರ ತಡೆ ಆಗಿದ್ರೆ ಮನೆಗೆ ಬಂದು ಕೊಡಿ ಅಮೌಂಟ್ ಕ್ಯಾಶು, ಜನಗಳು ನಿಮ್ಮನ್ನ ನಂಬಿ ಅಲ್ವಾ ಓಟ್ ಹಾಕಿದ್ದು, ಅದಕ್ಕೆ ಅದೇ ತರ ಬಂದು ಕೊಡಿ. ಯಾವಾಗ ಪ್ರತಿ ತಿಂಗಳು 1 ತಿಂಗಳು ಸರ್ವರ್ ಡೌನು, 1 ತಿಂಗಳು ಕೇಂದ್ರ ಸರ್ಕಾರ, ಪ್ರತಿ ತಿಂಗಳು ಇದೇ ಹೇಳ್ತಾ ಇದ್ರೆ ಉತ್ತರ ಜನಗಳಿಗೆ ಯಾವಾಗ ಸಿಗತ್ತೆ? ಅಲ್ಲಿಗೆ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ನೀವು ಇದೇ ತರ ನಿಯಮಗಳು ಹೇಳ್ತಾ ಇರ್ತೀರಾ. ಈಗ ಮನೆಗೆ ತಿಂಗಳು ಬಂದು ಕ್ಯಾಶ್ ತಲುಪಿಸಿ ಜನಗಳಿಗೆ. ಓಟ್ ಕೇಳೋವಾಗ ಹೇಗೆ ಬಂದ್ರಿ ಅಲ್ವಾ ಮನೆಗೆ, ಅದೇ ತರ ಬಂದು ತಲುಪಿಸಿ. ಯಾಕೆ ಈ ನಿಯಮಗಳು ಯಾಕೆ ಅಡ್ಡಿ ತರ್ತಾ ಇದ್ದೀರಾ? ಅಲ್ಲಿಗೆ ನಿಮ್ಗೆ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ ಅಲ್ವಾ? ಇಂಡೈರೆಕ್ಟ್ ಆಗಿ ಬಡ ಜನಗಳದು ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಮಾಡಿದ್ದೀರಾ. ರಾಜಕೀಯ ಆಗಲ್ವೇನ್ರಿ ನಿಮಗೆ? ಅವ್ರ ರೇಷನ್ ಬಡ ಜನಗಳ ಅನ್ನನ ನೀವು ತಿನ್ಬೇಕಾ? ನಾಚಿಕೆ ಆಗಲ್ವಾ ನಿಮಗೆ ಅಂತ? ಎಷ್ಟು ಜನಗಳದು ಮೋಸ ಮಾಡಿದ್ದೀರಾ, ಎಷ್ಟು ಜನಗಳಿಂದ ರೇಷನ್ ಕಾರ್ಡ್ದು ಕ್ಯಾನ್ಸಲ್ ಮಾಡಿದ್ದೀರಾ? ಅವರು ಏನು ನಿಮ್ಮಂಗೇನು ಕೋಟಿ ಟ್ರಾನ್ಸಾಕ್ಷನ್ ಮಾಡ್ತಾರೇನ್ರಿ? ಅಲ್ಲಿ ರೇಷನ್ ಕಾರ್ಡ್ ಹೋಗಿ ಕೇಳಿದ್ರೆ ಅವ್ರು ಹೇಳ್ತಾರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ನೋಡಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ನಿಜ ಎಷ್ಟು ಸುಳ್ಳು ಎಷ್ಟು ಅದು ನಿಮಗೆ ಗೊತ್ತಿದೆ, ನಮ್ಗಂತೂ ಗೊತ್ತಿಲ್ಲ ಜನಗಳಿಗೆ. ದಯವಿಟ್ಟು ಆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿರೋರ್ದು ಮತ್ತೆ ಆಕ್ಸೆಸ್ ಮಾಡಿ ಕೊಡಿ. ಅಲ್ಲ ಮೇಡಮ್, ಇವಾಗ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಿದರೆ ಸಿದ್ದರಾಮಯ್ಯ ಸರ್ಕಾರ ಒಂದು ಉಚಿತ ಅಕ್ಕಿ ಕೊಡ್ತಾ ಇದೆ, ಹಾಗಾದರೆ ಇವ್ರು ಯಾರಿಗೆ ಕೊಡ್ತಾ ಇದ್ದಾರೆ ಇವಾಗ? ಅದು ಅವ್ರಿಗೆ ಗೊತ್ತು ಯಾರಿಗೆ ಕೊಡ್ತಾ ಇದ್ದಾರೆ, ಪಕ್ಕದ ದೇಶಕ್ಕೆ ಕೊಡ್ತಿದ್ದಾರಾ ಅಂತ. ಯಾಕಂದ್ರೆ ಮಾತೆತ್ತಿದ್ರೆ ಪಾಕಿಸ್ತಾನ್ ಮೈ ಬ್ರದರ್ಸ್ ಅಂತಿರಲ್ರಿ, ಎಲ್ರಿ ಹೋಯ್ತು ಮೈ ಬ್ರದರ್ಸ್ದು? ಮೊನ್ನೆ ಸ್ಟಾಂಪೇಡ್ ಆದಾಗ ಏನ್ರಿ ಆಯ್ತು? ಯೋಗಿಯವರು ಅಲ್ಲಿ ಸ್ಟಾಂಪೇಡ್ ಆದಾಗ, ಮಹಾಕುಂಭ ಮೇಳನಲ್ಲಿ ಸ್ಟಾಂಪೇಡ್ ಆದಾಗ 25 ಲಕ್ಷ ಒಂದು ಕುಟುಂಬಕ್ಕೆ ಅನೌನ್ಸ್ ಮಾಡಿದ್ರು. ನೀವು 10 ಲಕ್ಷ ಕೊಟ್ಬಿಟ್ಟು ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತೀರಲ್ಲ, ಅದೇ ನಿಮ್ಮ ಮನೆಯವರಾಗಿದ್ರೆ ಆ ಮಾತು ಹೇಳ್ತಿದ್ರಾ ನೀವು? ಹೇಳ್ರಿ ಕಾಂಗ್ರೆಸ್ ಅವರೇ, ಹೇಳ್ತಿದ್ರ ಆ ಮಾತು? ನೀವು ಕರ್ಸಿದ್ದು ನಿಮ್ಮ ಮನೆಯವ್ರಿಗೋಸ್ಕರ, ಇಲ್ಲಿ ಜನಗಳ ಪ್ರಾಣಗಳು ತೆಗೆದ್ರಿ. ಮೇಡಮ್, ಇವಾಗ ಪ್ರತಿ ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಾಗಲೂ ಹಿಂದೂಗಳನ್ನು ಟಾರ್ಗೆಟ್ ಮಾಡುವಂಥ ಕೆಲಸ ನಡೀತಾ ಇದೆ, ಪ್ರಯತ್ನ ನಡೀತಾ ಇದೆ. ಈ ಬಾರಿನೂ ಅದು ಕಂಟಿನ್ಯೂ ಆಗಿದೆ. ಮಂಗಳೂರಿಂದ ಹಿಡಿದು ಆಲ್ ಓವರ್ ಕರ್ನಾಟಕ ಕೆಲವೊಂದಿಷ್ಟು ಮುಖಂಡರನ್ನ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಗಡಿಪಾರು ಮಾಡೋದಿರಲಿ, ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ನಿರ್ಬಂಧ ಹೇರೋದಿರಲಿ, ಏನಾದರೂ ಭಾಷಣ ಮಾಡೋರಿಗೆ ನೀವು ಇಂಥದ್ದನ್ನು ಮಾತ್ರ ಮಾತಾಡಬೇಕು ಅಂಥೇಳಿ ಒಂದು ನೋಟಿಸ್ ಕೊಡ್ತಾ ಇದ್ದಾರೆ ಪೊಲೀಸ್ನವರು. ಅಂದರೆ ಸರ್ಕಾರ ಪೊಲೀಸ್ನವ್ರ ಹತ್ರ ಕೊಡಿಸ್ತಾ ಇದೆ. ಹಿಂದೂಗಳ ಮೇಲೆ ಟಾರ್ಗೆಟ್ ನಡೀತಾ ಇದೆ. ಏನು ಹೇಳ್ತೀರಿ ಮೇಡಮ್? ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಫಸ್ಟು ಅವ್ರವ್ರ ಮನೆಗಳಲ್ಲೇ ಟೆರರಿಸ್ಟ್ ಇದ್ದಾರೆ. ಯಾರು? VIP ಮನೆಗಳಲ್ಲೇ ಟೆರರಿಸ್ಟ್ಗಳಿದ್ದಾರೆ. ಫಸ್ಟ್ ಅವ್ರನ್ನ ಟಾರ್ಗೆಟ್ ಮಾಡಿ, ಆಮೇಲೆ ಲೋಕಲ್ ಜನಗಳನ್ನ ಟಾರ್ಗೆಟ್ ಮಾಡಿ. ಪೊಲೀಸ್ ಅವ್ರು ನೋಟಿಸ್ ಕೊಟ್ಟರು ಅಂದ್ಬಿಟ್ಟು ಮಧ್ಯರಾತ್ರಿ ಬಂದು ಫ್ಯಾಮಿಲಿಗಳನ್ನ ಡಿಸ್ಟರ್ಬ್ ಮಾಡೋದಲ್ಲ. ಫಸ್ಟ್ ನಿಮ್ಮನೆಗೆ ಹಾಗೆ ಬಂದು ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ಸುಮ್ಮನೆ ಇರ್ತೀರಾ ನೀವು? ಇಲ್ಲ ಅಲ್ಲ. ಸ್ವಲ್ಪ ಯಾವುದು ನ್ಯಾಯ ಇದೆ, ಎಲ್ಲಿ ನಿಯಮ ಇದೆ ಅದು ನೋಡಿ ದಯವಿಟ್ಟು ಪಾಲಿಸಿ. ರಾಷ್ಟ್ರದ ಬಗ್ಗೆ ಮಾತಾಡುವಾಗಲೂ ಮೇಡಮ್ ಇವಾಗ ಹೇಳ್ತಾ ಇದ್ದಾರೆ ನೀವು ಇಂಥದ್ದು ಮಾತ್ರ ಮಾತಾಡಬೇಕು, ಕೆಲವೊಂದಿಷ್ಟು ಪದಗಳನ್ನು ಬಳಸಬಾರ್ದು ಅಂತ ಹೇಳಿ. ಅಂದರೆ ವಾಕ್ ಸ್ವಾತಂತ್ರ್ಯ ಇಲ್ವಾ? ಸ್ವಾತಂತ್ರ್ಯ ಅದು ಅವರವರ ಇಷ್ಟಪಟ್ಟಿದ್ರಿ, ಎಲ್ಲರಿಗೂ ಇದೆ ಸ್ವಾತಂತ್ರ್ಯ. ಅದನ್ನು ಕಿತ್ಕೊಳಕ್ಕೆ ನೀವ್ಯಾರು? ಇಂಥ ಭಾಷೆನೇ ಮಾತಾಡಬೇಕು ಅಂದ್ರೆ ಅವ್ರ ಮಾತೃಭಾಷೆ ಅವ್ರು ಮಾತಾಡ್ತಾರ್ರಿ. ನೀವು ಮಾತಾಡ್ತೀರಾ ನಿಮ್ಮ ಮಾತೃಭಾಷೆ? ಮನೆಗಳಲ್ಲಿ ಮಾತಾಡ್ತೀರಾ ಅಲ್ಲ? ನಿಮ್ಗೆ ಅದೇ ತಡೆಯಾಜ್ಞೆ ಕೊಟ್ಟರೆ ನೀವು ಒಪ್ತೀರಾ? ಇಲ್ಲ ಅಲ್ವಾ? ಅದನ್ನು ಯಾಕೆ ಜನಗಳ ಮಧ್ಯೆ ತಂದು ತೋರಿಸ್ತೀರಾ? ಅಂದರೆ ಟಾರ್ಗೆಟ್ ಇವಾಗ ಒಂದು ಸಮುದಾಯನ ಓಲೈಸುವಂಥ ಕೆಲಸ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ. ಪ್ರತಿ ಬಾರಿನೂ ಇದೇ ನಡೀತಾ ಇದೆ, ಈ ಬಾರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ನಡೀತಾ ಇದೆ. ಏನು ಹೇಳ್ತೀರಿ? ಮುಸ್ಲಿಮನ್ನ ಓಲೈಕೆ ಮಾಡ್ತಾ ಇದ್ದಾರೆ ಅಂದರೆ ಪಾಪ ಬ್ರದರ್ಸ್ ಅಂತ ಅವ್ರು ಮಾಡಬೇಕಾದ್ದೆ, ಅವರಿಂದಾನೇ ಅಲ್ವಾ ಕಾಂಗ್ರೆಸ್ ಇರೋದು. ನಮ್ಮ ಹಿಂದೂಗಳು ಓಟ್ ಹಾಕಿ ಕಾಂಗ್ರೆಸ್ನ ಗೆಲ್ಸ್ಕೊಳ್ಳಿ ನೋಡೋಣ, ಆ ತಾಕತ್ ನಿಮ್ಗಿಲ್ಲ ರೀ, ಅದಕ್ಕೆ ಅವ್ರ ಹತ್ರ ಹೋಗಿ ಗೆಲ್ಸ್ಕೊತಾ ಇದ್ದೀರಾ ಅಷ್ಟೇ.
ಅವ್ರ ಹತ್ರ ನಿಮ್ಮ ಯೋಗ್ಯತೆ ಏನಂತ ತೋರಿಸ್ಕೊಳ್ತಾ ಇದ್ದೀರಾ, ನಿಮ್ಮ ಮರ್ಯಾದೆ ನೀವೇ ಬಿಚ್ಕೊಳ್ತಾ ಇದ್ದೀರಾ ಅಷ್ಟೇ ಅವ್ರ ಹತ್ರ. ಹಾಗಾದರೆ ಮೇಡಮ್, ಕಾಂಗ್ರೆಸ್ಗೆ ಓಟ್ ಹಾಕಿದ ಹಿಂದೂಗಳ ಪರಿಸ್ಥಿತಿ ಅಂತ? ಅದಕ್ಕೆ ಈಗ ಕಾಂಗ್ರೆಸ್ ಕೊಡ್ತಾರೆ ಅಂತ ಹಾಕಿ ಎಲ್ಲರೂ ಜನ ಇವಾಗ ಅಲ್ಲಿ ಇಲ್ಲಿ ಇಟ್ಟಾಡ್ತಾ ಇದ್ದಾರಲ್ವಾ. ಲೇಡೀಸ್ಗೆ ಫ್ರೀ ಅಂತ ಬಸ್ ಕೊಟ್ಟರು, ಲೇಡೀಸ್ಗೆ 10 ರೂಪಾಯಿ ಇರೋದು ಇವಾಗ ಜೆಂಟ್ಸ್ಗೆ 20 ರೂಪಾಯಿ ಮಾಡಿ ಹಾಕ್ತಾ ಇದ್ದಾರೆ. ಎಲ್ಲ ಕಡೆ ರೇಟ್ಗಳು ಜಾಸ್ತಿ, ಕಳ್ತನಗಳು ಜಾಸ್ತಿ ಆಗ್ತಿದ್ದಾವೆ, ಕೊಲೆಗಳು ಜಾಸ್ತಿ ಆಗ್ತಿದ್ದಾವೆ. ಅದು ಯಾರಿಂದ? ನಿಮ್ಮ ಸರ್ಕಾರ ಬಂದ ಮೇಲೇ ಅದು ಆಗ್ತಾ ಇರೋದು. ಸರ್ಕಾರ ಬಂತು ಸರಿ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಯಾವುದ್ರಿ ಎಲ್ಲಿ ನ್ಯಾಯವಾಗಿ ಮಾಡಿದ್ದೀರಾ ರೀ ನೀವು? ಎಲ್ಲಿ ನೋಡಿದ್ರು ಅಲ್ಕಿತಿ ಇಲ್ಲ ಆಗ್ತೀರಾ, ಇಲ್ಕಿತಿ ಎಲ್ಲ ಆಗ್ತೀರಾ. ಮತ್ತು ಕೇಂದ್ರ ಸರ್ಕಾರ ಒಪ್ತಾ ಇಲ್ಲ, ನಾವು ಇವಾಗಿಲ್ಲ ಅವಾಗ ಮಾಡ್ತೀವಿ ಅಂತೀರಾ. ಸಿದ್ದರಾಮಯ್ಯ ಇರೋವರೆಗೂ ಯಾವುದೇನು ಮಾಡಲ್ಲ. ಜನಗಳಾದರೂ ಇನ್ನು ಮುಂದೆ ಎಚ್ಚರಿಸ್ಕೊಂಡು ದಯವಿಟ್ಟು ಒಳ್ಳೆಯವ್ರನಿಗೆ ಓಟ್ ಹಾಕಿ. ರಾಜ್ಯದಲ್ಲಿ ಪ್ರತಿಯೊಂದೂ ಇವಾಗ ದಂಧೆ ಥರ ನಡೆಸ್ತಾ ಇದ್ದಾರೆ. ಸ್ಕೂಲ್ಗಳದ್ದು, ಮನೆ ಬಾಡಿಗೆಗಳದ್ದು, ಸ್ಕೂಲ್ಗಳ ಫೀಸ್ ಏನ್ರಿ ಇದೆ? 2.25-3 ಲಕ್ಷ ಇದೆ. ಫಸ್ಟ್ ಆಫ್ ಆಲ್ ನೀವು ಬೇರೆ ರಾಜ್ಯದವ್ರಿಗೆ ಇಲ್ಲಿ ಯಾಕ್ರಿ ಸ್ಕೂಲ್ ಮಾಡಕ್ಕೆ ಕೊಡ್ತೀರಾ? ಯಾಕೆ ನಮ್ಮ ಲೋಕಲಲ್ಲಿ ನಿಮಗೆ ಮಾಡೋ ಯೋಗ್ಯತೆ ಇಲ್ವಾ ಸ್ಕೂಲ್ಗಳು? ಮುಂಚೆ ಎಲ್ಲ ನಡೆಸ್ತಾ ಇಲ್ವಾ ಸ್ಕೂಲ್ಗಳು? ಒಂದು ಸ್ಕೂಲ್ ಮೇಲೆ ಒಂದು ಎಷ್ಟು ಡಿಮ್ಯಾಂಡ್ ಇದಾವ್ರಿ ಆ ಸ್ಕೂಲ್ಸ್ಗಳಿಗೆ. ಪೇರೆಂಟ್ಸು ಬರ್ತಾರೆ, ನಿಜ ಒಪ್ಕೊಳ್ಳೋಣ. ಯಾಕಂದರೆ ಇವಾಗ ನೀವೆಂಗೆ ಹೋಗ್ತೀರಾ, ನಮ್ಮ ಮಗಳು ಒಳ್ಳೆ ಸ್ಕೂಲಲ್ಲಿ ಓದಬೇಕು ಅಂತ, ಹಂಗೆ ಓದಬೇಕು ಅಂತ ಪೇರೆಂಟ್ಸ್ಗಳಿಗೂ ಆಸೆ ಇದೆ. ಅದನ್ನು ನೀವು ಅಡ್ವಾಂಟೇಜ್ ಆಗಿ ತಗೊಂಡು ಮಾಫಿಯಾಗಳು ಮಾಡ್ತಾ ಇದ್ದೀರಲ್ರಿ. ಇನ್ನು ಎಷ್ಟು ಜನಗಳು ತಲೆ ಹೊಡಿಬೇಕು ಅಂತಿದ್ದೀರಾ? ಎಲ್ಲ ಕಡೆ ಬರೀ ಎಜುಕೇಷನ್ ಸುಲಿಗೇನೆ ಆಗಿದೆ. ಗೌರ್ಮೆಂಟ್ ಸ್ಕೂಲ್ಗಳು ಉದ್ಧಾರ ಮಾಡಿರಿ. ಜನಗಳು ಯಾಕೆ ಬರಲ್ಲ? ಎಲ್ಲ ನಾವು NPS ಮಾಡ್ಕೊತೀವಿ, ಆ ಕಡೆ DPS ಮಾಡ್ಕೊತೀವಿ, ಈ ಕಡೆ ವಿದ್ಯಾಶಿಲ್ಪ. ಎಷ್ಟು ಸ್ಕೂಲ್ಗಳ್ರಿ ನಿಮ್ಮದು? ಎಲ್ಲ ರಾಜಕೀಯದವ್ರದ್ದೇ ಸ್ಕೂಲ್ಗಳು. ನೋಡಿದ್ರೆ ಫಸ್ಟ್ ಆ ರಾಜಕೀಯ ಸ್ಕೂಲ್ಗಳದ್ದು ರೇಟ್ಗಳು ಮಾಡಿರಿ ಹೇಳ್ತೀನಿ, ಅವಾಗಾದರೂ ಜನಗಳಿಗೆ ಬುದ್ಧಿ ಬರುತ್ತೇನೋ. ಎಲ್ಲ ನಮ್ಮ ದುಡ್ಡು ತೊಗೊಂಡೋಗಿ ಎಲ್ಲ ಸ್ಕೂಲ್ ಮೇಲೆ ಬ್ಲ್ಯಾಕ್ ಮನಿ ತೊಗೊಂಡೋಗಿ ಬೇರೆದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡ್ತಿದ್ದೀರಲ್ಲ, ಅದೇ ಆ ಬಡವ್ರ ಮಕ್ಕಳ ಮೇಲೆ ಗೌರ್ಮೆಂಟ್ ಸ್ಕೂಲ್ಗೆ ಇನ್ವೆಸ್ಟ್ ಮಾಡಿ. ಮುಂದಿನ ಪೀಳಿಗೆಗಳು ಸ್ವಲ್ಪ ನಿಮ್ಮ ದಾರಿಗೆ ಬರ್ತಾರೆ. ಈಗ ವಿಡಿಯೋ ಮಾಡಿದ್ದು ನೋಡಿ ಸ್ವಲ್ಪ ತುಂಬ ಬುದ್ಧಿವಂತರು ಜನ ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತಾರೆ. ಅದು ನಿಮ್ಮ ಅಕ್ಕ ತಂಗಿದಿರು, ನಿಮ್ಮ ತಾಯಂದಿರ್ಗೆ ಹಾಕ್ಕೊಳ್ಳಿ, ಉಪಯೋಗ ಆಗುತ್ತೆ. ಯಾಕೆ ಕಂಡೋರ್ ಹೆಣ್ಮಕ್ಳನ್ನ ಟಾರ್ಗೆಟ್ ಮಾಡಿ ಹಾಕ್ತೀರಾ? ನಿಮ್ಗಳಿಗೆ ಒಳ್ಳೇದಾಗಲಿ ಅಂತ ನಾವು ಮಾಡಿದ್ರೆ ನೀವು ನಮ್ಮ ಮೇಲೆ ಕೆಟ್ಟ ಕಮೆಂಟ್ಸ್ ಹಾಕ್ಕೊಳ್ತೀರಾ. ಅದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾಡ್ಕೊಳ್ರಿ, ತುಂಬ ಒಳ್ಳೇದಾಗತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.